ಸೊ ಗೈಸ್ ಫೈನಲಿ ಇವತ್ತು ಬಿಗ್ ಬಾಸ್ ಲಾಸ್ಟ್ ಡೇ ಐತಿ. ಅದಕ್ಕಲ್ಲಿ ಇವತ್ತು ಬಿಗ್ ಬಾಸ್ ನೋಡತ್ತೀನಿ. ನಾನು ನೋಡೋವಲ್ಲ, ಭಾಳ ಇಂಟ್ರೆಸ್ಟಿಂಗ್ ಶೋ ನಡೆಯತ್ತದ. ಅಂದ್ ಲಾಸ್ಟ್ ಎಪಿಸೋಡ್ನು ಐತಿ ಇವತ್ತು. ಅದಕ್ಕಲ್ಲಿ ಇವತ್ತು ನೋಡೋ ಬರ್ರಿ, ಭಾಳ ಇಂಟ್ರೆಸ್ಟಿಂಗ್ ಎಪಿಸೋಡ್ ನಡೆಯತ್ತದ್ರಿ. ಧನುಷ್ ಅನ್ನೋರು ಎಲಿಮಿನೇಟ್ ಆಗ್ಯಾರಿ. ಬರ್ರಿ ನೋಡೋಣ. ಸೊ ಗೈಸ್ ಫೈನಲಿ ಧನುಷ್ ಅನ್ನೋರು ಹೊರಗೆ ಹೊಂಟಾರ್ರಿ. ಈಗ ಲಾಸ್ಟ್ 5 ಮೆಂಬರ್ಸ್ ಹೋದಾರ್ರಿ. ಏನಾಗ್ತದೆ ನೋಡೋಕ್ ಬರ್ರಿ. ಇಟ್ಟು ಇಂಟ್ರೆಸ್ಟಿಂಗ್ ನಡೆಯತ್ತದಲ್ರಿ ಎಪಿಸೋಡ್. ನೀವು ಹೇಳಕ್ಕೆ ಬರೋದಿಲ್ರಿ. ನೋಡೋಣ ಲಾಸ್ಟ್ ಹ್ಯಾಂಡ್ ತಕ. ಇವತ್ತು ಫುಲ್ ನೋಡೇ ಬಿಡೋಣ್ರಿ ಇವತ್ತು. ನೆಕ್ಸ್ಟ್ 5th ಕಂಟೆಸ್ಟೆಂಟ್ ಯಾರು ಅದಾರ ನೋಡೋಣ ಬರ್ರಿ. ಬ್ರೇಕ್ ಬಂದದ. ನನಗೆ ಅನ್ಸತ್ತಿದ ಈ ಸತ್ತ ಗಿಲ್ಲಿನೇ ಗೆಲ್ಲೋದ. ಅಂದ್ರೆ ಇಟ್ಟು ಕಾನ್ಫಿಡೆನ್ಸ್ ಐತಿ ಗಿಲ್ಲಿ ಗೆಲ್ಲೋದ. ಹೇಳಕ್ಕೆ ಹೋಗ್ಬಾರ್ದು. ಇನ್ನ 5 ಮಂದಿ ಹೊಲ್ದಾರ. 5 ಮಂದಿ ಒಳಗೆ ಯಾರು ಎಲಿಮಿನೇಟ್ ಆತಾರ ಹೇಳಕ್ ಬರಂಗಿಲ್ಲ ಗಾಯ್ಸ್. ಅದಕ್ಕಲ್ಲೇ ನಾನು ನೋಡಾತೀನಿ, ನೀವು ನೋಡ್ರಿ. ಹೇಳ ಬರ ಇಟ್ಟು ಸೀರಿಯಸ್ ನಡೆಯತ್ತದ್ರಿ. ನಮಗೂ ಸ್ವಲ್ಪ ನರ್ವಸ್ ಆಗತ್ತದ್ರಿ. ಹಂಗ ಮನೆಗೂ ಯಾರು ಇಳಿಗಾರಿಲ್ಲ. ಒಬ್ಬನೇ ಅದೇನ್ರಿ ಟಿವಿ ಹತ್ಕೋದು ಕೊಂಡೆ ಹಾಕೊಂತ ಟಿವಿ ನೋಡ್ಕೊತ ಕೂತೀನಿ ನೋಡ್ರಿ. ನೋಡೋಣ ಯಾರ್ಯಾರು ಎಲಿಮಿನೇಟ್ ಆತಾರ. ಟಾಪ್ 2 ಟಾಪ್ 3 ಯಾರ್ಯಾರು ಬರ್ತಾರ ನೋಡೋಣ ಬಾರಿ. ನೋಡೋಣ ಮುಂದೆ ಏನಾಗ್ತದ. ಸೊ ಗೈಸ್ ಸುದೀಪ್ ಅವ್ರ ಧನುಷ್ ಅವ್ರದ್ದು ಹೈಲೈಟ್ ತೋರ್ಸತ್ತಾರ್ರಿ. ನಾವು ನೋಡತ್ತೀವ್ರಿ. ನೆಕ್ಸ್ಟ್ ಕಂಟೆಂಟೆಂಟ್ ಎಲಿಮಿನೇಟ್ ಯಾರು ಆತಾರ ನೋಡೋಣ ನೋಡ್ರಿ. ಆಯ್ಸ ಸುದೀಪ್ ಅವ್ರ ಇದು ಅಂದ್ರೆ ಮೈ ಕೈ ಡ್ಯಾನ್ಸ್ ಅಂತ ತೋರ್ಸತ್ತಾರೆ. ಅದು ಹೈಲೈಟ್ ನೋಡಿ ಆಯ್ತು. ಇಟ್ಟೆ ನಗು ಬರತ್ತದ್ರಿ. ಗಿಲ್ಲಿ ಅವ್ರದಂತ್ರು ಹೇಳಕ್ ಹೋಗ್ಬಾರ್ದ್ರಿ. ಆ್ಯಂಡ್ ಧ್ರುವಂತದ್ದು ನೋಡತ್ತೀವ್ರಿ. ಯಪ್ಪ ನಾಗಬಳ್ಳಿದೆ ಇದು ಹಾಕ್ಬಿಟ್ಟಾರ್ರಿ ಅವ್ರಿಗೆ. ಯಪ್ಪ ಇದು ರಘೋಸ ಬಿಡಿ. ನೀವು ನೋಡ್ರಿ. ಪೂರಾ ನಾಗಬಲಿನೇ ಮಾಡಿಬಿಟ್ಟಾರ್ರಿ ಅವ್ರಿಗೆ. ಇಟ್ಟು ನಗು ಬರತ್ತಿತ್ರಿ. ಅಂದ್ರೂ ಬರೀ ಮುಂದೆ ಏನಾಗ್ತದ ನೋಡೋಣ. ಮೈಕಲ್ ಜಾಕ್ಸನ್ ಅವಾರ್ಡ್ ಧ್ರುವಂತಗೋರ್ ಸಿಕ್ಕ್ಯಾದ ನೋಡ್ರಿ. ಏನ್ ಮಾಡ್ತೀರಿ. ಬಿಗ್ ಬಾಸ್ ಲಾಸ್ಟ್ ಡೇ ಐತಿ. ಅದ್ರ ಸಂಬಂಧ ಎಷ್ಟು ನಾನು ನೋಡೋ ಅಲ್ಲ, 1 ತಿಂಗಳ ಹಿಂದೆ ನೋಡಕ್ ಸ್ಟಾರ್ಟ್ ಮಾಡೀನಿ. ಬರ್ತಾ ಸ್ವಲ್ಪ ಇಂಟ್ರೆಸ್ಟಿಂಗ್ ಬರತ್ತಿತ್ತು. ಅಂಡ್ ಇವತ್ತು ಲಾಸ್ಟ್ ಡೇ ಐತಿ, ಮತ್ತೆ ಫೈನಲ್ನು ಐತಿ. ಅದಕ್ಕಲ್ಲಿ ಇವತ್ತು ನೋಡ್ಕೊತ ಕೂತೀನ್ರಿ. ನಡ್ರಿ ಹೋಗೋಣ ಏನ ಮುಂದೆ ಹೆಂಗ್ ಬರ್ತಾ ಫುಲ್ ಸಸ್ಪೆನ್ಸಿವ್ ಆಗತ್ತದ್ರೆ ಯಾರು ಗೆಲ್ತಾರೋ ಯಾರಿಲ್ಲೋ, ಯಾರು 3rd ನಂಬರ್ ಬರ್ತಾರೋ 4th ನಂಬರ್ ಬರ್ತಾರೋ ಅದೇ ನೋಡ್ಬೋದು ಕೂತೀವಿ. ನಡ್ರಿ ನೋಡೋಣ. ನಮ್ಮ ಅಜ್ಜಿಯವರು ಬಂದಾರ, ಅವ್ರಿಗೂ ಕಳ್ಬರ್ರಿ ಇವತ್ತು ಯಾರು ಗೆಲ್ತಾರ ಅಂತ. ಇವತ್ತು ಯಾರು ಗೆಲ್ತಾರ ಇಲ್ಲಿ ನೋಡ. ಇವತ್ತು ಯಾರು ಗೆಲ್ತಾರ? ಗಿಲ್ಲಿನೇ. ಈ ಸತ ಗಿಲ್ಲಿಗೆ ಅಲ್ಲಕಪ್ಪ. ನಮ್ಮ ಆಯ್ನು ಹೇಳೈತೆ ಅಂದ್ರೆ ಇವತ್ತು ಪಕ್ಕ ಗಿಲ್ಲಿನೇ ಗೆಳೋದ. ನಡ್ರಿ ನೋಡ್ಕೋಣ. ಬಿಗ್ ಬಾಸ್ ನೋಡ್ಕೊತಾನೆ ಊಟ ಮಾಡತ್ತೀವಿ. ಅಣ್ಣ ಮತ್ತು ಸಾಗ ಊಟ ಮಾಡತ್ತೀರಿ. ನಮ್ಮ ಶ್ರುತಿ ಮೇಡಮ್ ಅವ್ರು ಬಂದಾರ. ಅಂದ್ರೆ ಬಿಗ್ ಬಾಸ್ ಮನೆ ಒಳಗೆ ಹೋಗ್ಯಾರ್ರಿ. ಅಂದ್ರೆ ಯಾರು ಎಲಿಮಿನೇಟ್ ಆಗ್ಯಾರ ನೋಡ್ರಿ, ಅವ್ರಿಗೆ ಹೊರಗೆ ಕರ್ಕೊಂಬರಕ ಹೋಗ್ಯಾರ್ರಿ. ನಡ್ರಿ ನೋಡೋಣ ನಾವು. ನೋಡ್ರಿ ನಮ್ಮ ಶ್ರುತಿ ಮೇಡಮ್ ಯಾರಿಗೆ ಕರ್ಕೊಂಡ್ ಬರ್ತಾರ ನೋಡೋಣ ಬರ್ರಿ. ಶ್ರುತಿ ಮೇಡಮ್ ಅವ್ರ ಒಂದು ಆಕ್ಟಿವಿಟಿ ಆಡ್ಸತ್ತಾರ. ಅಂಡ್ 5th ಕಂಟೆಸ್ಟೆಂಟ್ ಅವ್ರಿಗೆ ಅದು ಒಂದು ಆಕ್ಟಿವಿಟಿ ಮಾಡ್ಸೋಣ, ಅವ್ರಿಗೆ ಹೊರಗೆ ಕರ್ಕೊಂಡು ಹೋಗ್ತಾರ. ನಡ್ರಿ ನೋಡೋಣ. ಸದ್ಯಕ್ಕಂತೂ ಎಲ್ಲಾರ್ದು ಬಾಟಲ್ದಾಗ ನೀರು ಖಾಲಿ ಆಗ್ಯಾವ. ಲಾಸ್ಟ್ ರಘು ಸರ್ ಕಡೆ ಹೋಗ್ದದ. ಅಂಡ್ ನನಗನ್ಸೋ ಮಟ್ಟಿಗೆ ಎಲಿಮಿನೇಟ್ ರಘು ಸರೇ ಆಗಿರ್ಬೇಕು. ಅಂಡ್ ಕಂಪಲ್ಸರಿ ಫೈನಲಿ ರಘು ಸರೇ ಎಲಿಮಿನೇಟ್ ಆಗ್ಯಾರ. ಶ್ರುತಿ ಮೇಡಮ್ ಕೂಡ ಅವ್ರು ಕೂಡನೇ ಹೊರಗೆ ಹೊಂಟಾರ ನೋಡ್ರಿ. ಸೊ ಗೈಸ್ ರಘು ಸರ್ ಹೊರ ಬಂದಾರ. ಅಂದ್ರೆ ನಮ್ಮ ಸುದೀಪ್ ಸರ್ ಕೂಡ ಮಾತಾಡತ್ತಾರ. ಅಂಡ್ ರಘು ಸರ್ದ ಜರ್ನಿ ತೋರ್ಸತ್ತಾರ. ಬರ್ರಿ ತೋರಿಸ್ತೀವಿ. ಯಾಕಂದ್ರೆ ಸ್ವಲ್ಪ ಆಗತ್ತಂದ್ರೆ ಸೊ ಗೈಸ್ ಅಂದ್ರೆ ವಿಡಿಯೋ ಭಾಳ ಎಂದೇ ಆಗ್ತದ ಮತ್ತು ಕಾಪಿರೈಟ್ ಬೀಳೋದು ಭಾಳ ಚಾನ್ಸ್ ಇರ್ತದ. ಅದಕ್ಕಲ್ಲಿ ಶಾರ್ಟ್ ಆಗಿ ಸ್ವಲ್ಪ ಕ್ಲಿಪ್ಪಿನಾಗಿ ಯೂಸ್ ಮಾಡತ್ತೀನಿ. ಸ್ವಲ್ಪ ಪ್ಲೀಸ್ ಬೇಜಾರು ಮಾಡ್ಕೋಬೇಡ್ರಿ. ಯಾಕಂದ್ರೆ ನಾ ಟಿವಿದಿಂದ ರೆಕಾರ್ಡ್ ಮಾಡತ್ತೀನಿ. ಆ್ಯಂಡ್ ಕಾಪಿರೈಟ್ ಬೀಳೋದು ಭಾಳ ರೇರ್, ಭಾಳ ಇದು ಐತ್ರಿ. ಅದಕ್ಕೆಲ್ಲ ಸ್ವಲ್ಪ ಕ್ಲಿಪ್ ಹಾಕ್ತೀನಿ ರೀ. ಮೇನ್ ಇಂಟೆನ್ಷನ್ ಅದಕ್ಕೆ ನೋಡ್ತೀನಿ ರೀ. ಮತ್ತೆ ನೆಕ್ಸ್ಟ್ ಕಂಟೆಂಟ್ ಯಾರು ಅದಾರ ನೋಡೋಣ. ಅದು ಆಗ ನಮ್ಮ ಮಾಲು ಅಣ್ಣ TC ಬಂತ ಹಾಡ ಆಡತ್ತಿದಾರ ನೋಡ್ರಿ. ಒಂದು ಸ್ವಲ್ಪ ಕ್ಲಿಪ್ ಹಾಕ್ತೀನಿ ನೋಡ್ರಿ.
ಫೈನಲಿ ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರ ಸರ್ ಬಂದಿದ್ದಾರೆ. ಅವ್ರ 4th ಕಂಟೆಸ್ಟೆಂಟ್ ನೋಡ್ರಿ ನೋಡೋಣ. ಫೈನಲಿ ರವಿ ಸರ್ ಬಿಗ್ ಬಾಸ್ ಮನೆ ಒಳಗೆ ಹೋಗ್ಯಾರ. ಅಂದ್ರೆ 4ನೇ ಕಂಟೆಸ್ಟೆಂಟ್ ಒಳಗ ಯಾರಿಗೆ ಕರ್ಕೊಂಡ್ ಬರ್ತಾರ ನೋಡೋಣ ನಡ್ರಿ. ಯಾರ ಮ್ಯಾಗ ಲೈಟ್ ಬೀಳ್ತದಲ್ಲ ಅವ್ರ ಮನೆಯಿಂದ ಮತ್ತ 4ನೇ ಕಂಟೆಸ್ಟೆಂಟ್ ಮನೆಯಿಂದ ಹೊರಗೂ ಹೋಗ್ತಾರೆ. 4ನೇ ಕಂಟೆಸ್ಟೆಂಟ್ ಕಾವ್ಯ ಅವರು ಮನೆಯಿಂದ ಹೊರಗೆ ಹೊಂಟಿದ್ದಾರೆ. ಕಾವ್ಯ ಅವರು ಮನೆಯಲ್ಲಿ ಇನ್ನ 3 ಮಂದಿ ಕಂಟೆಸ್ಟೆಂಟ್ಗಳು ಉಳಿದಾರ. ಹಂಗ ನೋಡ್ರಿ ಅಷ್ಟು ಕ್ಯೂರಿಯಾಸಿಟಿ ಅಂಡ್ ಸಸ್ಪೆನ್ಸ್ ನನಗೆ ಎಂದೂ ಆಗದಿದ್ದಿಲ್ಲ. ಯಾರು ಗೆಲ್ತಾರೋ ಯಾರಿಲ್ಲೋ ಯಾರು ಸೋಲ್ತಾರೋ ಅಂತ ಒಂದೂ ಗೊತ್ತಾಗಲಾಗ್ಯದ. ಶೋನೇ ನೋಡ್ಕೋದ್ ಗೊತ್ತೀನಿ. ಅಂದ್ರೆ ಹಳಕ್ಕೆ ಮಾತು ಅಂದ್ರೆ ಹಳಕ್ಕೆ ಬರಲಾಗ್ಯದ. ಇಟ್ಟು ಕ್ಯೂರಿಯಾಸಿಟಿ ಆಗತ್ತದಂದ್ರೆ ಬರೀ ಆ್ಯಡ್ ಮ್ಯಾಗ ಆ್ಯಡ್ ಬರತ್ತವ. ಅಂದ್ರೆ ಕ್ಯೂರಿಯಾಸಿಟಿ ಮತ್ತಿಟ್ಟು ಹೆಚ್ಚಾಗತ್ತದ. ಮತ್ತೆ ಸಿಗೋಣ ಫೈನಲ್ ಅನ್ಸೋ ಮಟ್ಟಿಗೆ ನನಗೆ ಅನ್ಸೋದಲ್ಲ, ಫೈನಲಿ ಗಿಲ್ಲಿನೇ ಗೆಲ್ತದಂತ ನನಗೆ ಪಕ್ಕ ನಂಬಿಕೆ ಐತಿ. ಮತ್ತ ಸೆಕೆಂಡ್ ನಂಬರ್ ಯಾರು ಬರ್ತಾರ ಅದು ನೋಡೋದೈತಿ. ಬರ್ರಿ ನೋಡೋ ಸೀದಾ ಫೈನಲ್ಗೆ. ಫೈನಲಿ ಗಿಲ್ಲಿ ಮತ್ತ ರಚಿತಾ ಅವರು ಮತ್ತ ಅಶ್ವಿನಿ ಮೇಡಮ್ ಅವರು ಎಲ್ಲರೂ ಬಂದಾರ. ಅಂಡ್ ಲಾಸ್ಟ್ ಟೈಮ್ ಮೂಮೆಂಟ್ ಯಾರು ಗೆಲ್ತಾರ ನಮ್ಗಂತ ಗೊತ್ತೈತಿ. ಗಿಲ್ಲಿ ಅವ್ರಿಗೆ ಗೆಲ್ತಾರ ಅಂತ. ಅಂಡ್ ಸೆಕೆಂಡ್ ಯಾರು ಬರ್ತಾರ ಥರ್ಡ್ ಯಾರು ಬರ್ತಾರ ಅಂತ ನೋಡೋದೈತಿ. ಎಟ್ ಎಕ್ಸೈಟಿಂಗ್ ಆಗತ್ತಂದ್ರೆ ಹಳಗೆ ಬರಲಾಗ್ಯದ. ನಡ್ರಿ ನೋಡೋಣ ಯಾರು ಗೆಲ್ತಾರ. ಕಪ್ ಗೆಲ್ಲೋದಂದ್ರೆ ಗಿಲ್ಲಿಗೆ ಸಿಗೋದೈತಿ ಗೊತ್ತೈತ್ರಿ ನಮ್ಗ. ಅಂಡ್ ಸೆಕೆಂಡ್ ಥರ್ಡ್ ಯಾರು ಬರ್ತಾರ ಅದೇ ನೋಡೋದೈತ್ರಿ. ನಡ್ರಿ ನೋಡೋಣ. 3ನೇ ಕಂಟೆಸ್ಟೆಂಟ್ ಯಾರಿಗೆ ರೆಡ್ ಲೈಟ್ ಬರ್ತದೆ ಅವ್ರ ಥರ್ಡ್ ಎಲಿಮಿನೇಟೆಡ್ ಅಂಡ್ ಸೆಕೆಂಡ್ ಫಸ್ಟ್ ಇಬ್ರು ಉಳಿತಾರ. ಬರ್ರಿ ನೋಡೋಣ. ಸೊ ಗೈಸ್ ಫೈನಲಿ ಅಶ್ವಿನಿ ಮೇಡಮ್ ಎಲಿಮಿನೇಟ್ ಆಗ್ಯಾರ. ಅಂಡ್ ನೀವು ನೋಡಿರ್ಬೇಕು. ಅಂಡ್ ಲಾಸ್ಟ್ ಅಂದ್ರೆ 2 ಕಂಟೆಸ್ಟೆಂಟ್ ಅಂದ್ರೆ ಗಿಲ್ಲಿ ಅವ್ರ ರಚಿತಾ ಇವ್ರಿಬ್ರೊಳಗೆ ಫಸ್ಟ್ ಗಿಲ್ಲಿನೇ ಬರೋದು ಗೊತ್ತೈತ್ರಿ. ಇಟ್ಟು ಎಕ್ಸೈಟೆಡ್ ಆಗತ್ತಂದ್ರೆ ನಿಮ್ಗೆ ಹೇಳೇ ಬಿಟ್ಟಿದ್ದೀವ್ರಿ. ಫೈನಲಿ ನಮ್ ಗಿಲ್ಲಿ ಅಣ್ಣ ಗೆದ್ದೆ ಬಿಟ್ಟ. ಇಷ್ಟು ಖುಷಿ ಆಗತ್ತಿತ್ತ ನನಗ. ಎಂದೂ ನೋಡ್ಲಾರ್ದ ಬಿಗ್ ಬಾಸ್ ಫಸ್ಟ್ ಟೈಮ್ ಇದು ನೋಡಿದ್ದೀನಿ. ಅಂದ್ರೆ ಇಷ್ಟು ಖುಷಿ ಆಗತ್ತಿತ್ತ ಮಾತೇ ಬರ್ತಿಲ್ಲ. ಗಿಲ್ಲಿ ಅಣ್ಣ ಗೆದ್ದಾನ. ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ 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 ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಪ್ಲೀಸ್ ಕಮೆಂಟ್ದಾಗ ಗಿಲ್ಲಿ ಕಿಂಗ್ ಅಂತ ಹಾಕ್ಬಿಡ್ರಿ. ಇಷ್ಟೇ ಗೈಸ್. ಸಿಗೋಣ ಮತ್ತೆ. ಇಷ್ಟು ಖುಷಿ ಆಗತ್ತದಂದ್ರೆ ಮಾತಾಡಿ ಶಬ್ದ ಬರ್ತಾ ಇಲ್ಲ.